ಫೈನಲಿ 3 ಕಣ್ ಗುಡ್ಡಕ್ಕೆ ಹತ್ತಿದ್ದೀವಿ. ಕ್ರೇಜ್ ಆಗಿದಲ್ಲ ಮರ. ಇದನ್ನೇ ಎಲ್ಲ ದೇವದ ಪೂಚಾರಲ್ಲಿ ತೋರಿಸ್ಬಿಟ್ಟು ಎದುರಿಸ್ಬಿಡೋದು ನಿಮ್ಗೆ. ನೋಡ್ಕೊಬಿಡಿ. ನಾ ಅಕ್ಕನ್ ಯಾರಿಗೂ ಎದುರಬಾರ್ದು. ನಾವು ಹೆಜ್ಜೆ ಲೆಕ್ಕ ಹಾಕೊಂಡು ಇರ್ತಾ ಇದೀವಿ. ಇನ್ನೂ ಯಾಕೆ ಬರ್ಲಿಲ್ಲ ಅಂದ್ರೆ ಅದ್ ಹೆಂಗ್ ಸರ್ ಬರುತ್ತೆ? ಹತ್ಬೇಕು ಸರ್ ನೀವು. ಆನೆಗೆಲ್ಲ ಸುಸ್ತಾಗತ್ತ. ನಾನೇ ಸುಸ್ತಾದ್ರು ಸುಸ್ತಾಗಿಲ್ಲ ಅಂದ್ರೆ ಹೇಳ್ತಾರಲ್ಲ, ಇನ್ನಂತ ಜನಗಳು ಆಡ್ಕೊಳಕ್ಕೆ ಕಾಯ್ತಾ ಇರ್ತಾರೆ. ಬಂದಿ ಮತ್ತೆ ಏನದು? ಓ ಏನೋ ಕಾಣ್ತಿದೆ. ಯುರೇಕಾ ಸಾಧಿಸ್ಬಿಟ್ಟಿ. ಹೂ मतलब वो अलग ही लेवल का बंदा था. ಇಲ್ಲಿ ಯಾವ ಬೈಕ್ ಹತ್ತದ ಅಂತ ಹೇಳು. ಹತ್ತದ ಕಣ, ಇದೆಲ್ಲ ಏನ್ ದೊಡ್ಡ ವಿಷಯ ಅಲ್ಲ. ಇಲ್ಲಿ ಬಂದು ಮತ್ತೆ ಹಿಂಗೆ ಹೋಗಿ ಅಲ್ಲ ಇಲ್ಲ ಹಿಂಗೆ ಹೊಡಿಬೋದು ಸ್ಟ್ರೈಟ್. ಎಕ್ಸ್ಪಲ್ಸರ್ ಎಲ್ಲ ಆರಾಮ್ ಹಚ್ಬೋದು. ಫೈನಲಿ ಕೊನೆ ಸ್ಟೆಪ್ಸು ಸ್ವರ್ಗ ತೋರ್ಸಕ್ಕೆ ಅಂತ ನೋಡ್ರಪ್ಪ. ನಮ್ಮ ಮುಗ ಜಾಡ್ಬಿಟ್ನಲ್ಲ, ಅಷ್ಟೇ ಝೂಮ್ ಆಗ್ಬಿಟ್ಟೆ. ಹೆಂಗಿದೆ? ಬಾ ಫೈನಲಿ 3 ಕಣ್ ಗುಡ್ಡಕ್ಕೆ ಹತ್ತಿದ್ದೀವಿ ಕ್ರೇಜಿಯಾಗಿ. ಬೈಕ್ ಇದ್ರೆ ಹೊರಗ 3 ಕಣ್ಣಲ್ಲ 6 ಕಣ್ಣು ನೋಡ್ಬಿಡ್ಬೋದಿತ್ತು ಮಗ. 3 ಕಣ್ಣಲ್ಲ ಅಂತೆ 6 ಕಣ್ಣಂತೆ. 6 ಕಣ್ಣಿದೆ ನೋಡಕ್ ಸಾಲ್ತಿಲ್ಲ ಈ ಬ್ಯೂಟಿನ. ಏನೇ ಹೇಳಿ ನೀವು ಮೊಬೈಲಲ್ಲಿ ನಿಮಗೆ ವಿಡಿಯೋದಲ್ಲಿ ಏನೇ ತೋರ್ಸಿದ್ರು, ಇಲ್ಲಿ ಇದ್ದಿ ಅನುಭವಿಸೋ ಸುಖ ವಿಡಿಯೋದಲ್ಲಿ ಎಲ್ಲ ಯಾರು ಎಷ್ಟು ಕೊಟ್ರು ಸಿಗಲ್ಲ. ಆದಷ್ಟು ಬೇಗ ಒಂದು 4x4 ಎತ್ಕೊಂಡು ಬರೋಣ ಟ್ರೆಕ್ಕಿಂಗಿಗೆ. ನೋಡೋಣ ಯಾರ್ಯಾರ ಹಣೆಯಲ್ಲಿ ಏನೇನಿದೆ ಬಲ್ಲೋರ್ ಯಾರು. ಯಾವ್ದೋ ಗುರೋದು ಲಿರಿಕ್ಸು ಬಾಯಿಗೆ ಬಂದ್ಬಿಡ್ತಾವ. ಕ್ರೇಜಿ ಆಗಿತ್ತು ಅಂದ್ರೂ ಇರ್ಲಿ, ನಾವೇ ಒಂದು ಬರೆಯೋಣ. ಕವನಗಾರ ಸಾಹಿತ್ಯಗಾರ. ಬೆಟ್ಟ ಗುಡ್ಡ ಟ್ರೆಕ್ಕಿಂಗ್ ಮಾಡುವಾಗ್ಲೇ ಆಗ್ಲಿ, ಎಷ್ಟೇ ನಡ್ಕೊಬಂದು ಎಷ್ಟೇ ಸುಸ್ತಾಗಿದ್ರು ಇಂಥ ಒಳ್ಳೆ ಪ್ಲೇಸ್ ಸಿಕ್ಬಿಟ್ರೆ ನೆಮ್ಮದಿಲಿ ಹತ್ಕೊಬಂದ ಆಗಿರೋ ಸುಸ್ತೆಲ್ಲ 2 ಸೆಕೆಂಡಿಗೆ ಮಾಯ ಆಗ್ಬಿಡುತ್ತೆ. ಏನಂತೀರಾ ಅಲ್ವಾ? ನಮ್ಮ ಹುಡುಗ ಇಲ್ಲಿ ಬಂದು ಗಲೀಜ್ ಮಾಡೋರ್ಗೆ ಒಂದು ಮಾತಾಡ್ತಾರೆ. ಮತ್ತೆ ಹೇಳಚ್ಚಿನ ಮಕ್ಕಳೇ ಅಲ್ಲ ನೀವು, ಬೋಳಿ ಮಕ್ಕಳು. ಬರ್ತೀರಾ ನೋಡ್ತೀರಾ, ಯಾಕೆ ಈ ಥರ ಗಲೀಜ್ ಮಾಡ್ತೀರಾ? ನಿಮ್ಮ ಮನೆ ಒಳಗೂ ಹಿಂಗೆ ಕುಡಿದ್ಬಿಟ್ಟು ಹಾಲಲ್ಲೇ ಬಾಟ್ಲು ಬಿಸಾಕ್ತೀರಾ, ತಗೊಂಡು ಹೋಗ್ಬಿಟ್ಟು ನೀಟಾಗಿ ಹಾಕಲ್ವ ಡಸ್ಟ್ಬಿನಲ್ಲಿ. ಯಾಕೆ ಇಲ್ಲಿಗೆ ಬಂದು ಹಿಂಗೆ ಸಾಯ್ತೀರಾ? ದಯವಿಟ್ಟು ಪರಿಸರ ಕಾಪಾಡಿ. ಆ ಥರ ಬಂದು ಬಾಟ್ಲೆಲ್ಲ ಬಿಸಾಡ್ಬೇಡಿ. ಇಷ್ಟೊಳಗೆ ಇಷ್ಟಪಡ್ತೀನಿ. ನಿಂತ್ಕೊಂಡು ಮನೆ ನೋಡಂಗ ಐತಲ್ಲ ಇದು. ಹೆಂಗೆ ಇದು ರೀ ನಮ್ ಸಕಲೇಶ್ಪುರ. ಹೆಂಗೆ ಎಲ್ಲ ಮನೆಯಿಂದ ವ್ಯೂ ನೋಡಕ್ ಹೋಯ್ತಾರೆ, ನಾವು ವ್ಯೂವಿಂದ ಮನೆ ನೋಡಕ್ ಬಂದಿದೀವಿ. ನೋಡಿ ಇಲ್ಲಿ ಕ್ರೇಜಿಯಾಗಿ ಮಿಸ್ಟ್ ಬರ್ತಾ ಉಂಟು. ಅಲ್ಲಿ ಮಾತ್ರ ಸ್ವರ್ಗ ತರ ಕಾಣಿಸೋದಲ್ಲ ಕಣ, ಮಿಸ್ಟ್ ಕಾಣಂಗ್ ನಾವ್ ಮಾಡೋಬೇಕು ಕಣ. ನಾಕೇನು ಎಡಿಟ್ ಮಾಡು ಯಾಮರ್ಸು ಅಂತ ನಮ್ಗೆ. ಆಯ್ತು ಬಿಡಿ ಫ್ರೆಂಡ್ಸ್, ಎಡಿಟ್ ಮಾಡಕ್ಕೆ ಕೊಡೋಣ. ನಮ್ಮ ಬೆಂಗಳೂರು ಅಂತ ಒಳ್ಳೆ ಪ್ಲೇಸಲ್ಲಿ ಇದ್ರೆ ಯಾವಾಗ ನಿಮ್ಮ ಜೋಬಿಗೆ ಬ್ಲೇಡ್ ಬೀಳುತ್ತೆ ಗೊತ್ತಿಲ್ಲ. ಮೊಬೈಲ್ ದೇಪೋದೆಲ್ಲ ಕಾಮನ್ನು. ಇವನ್ ನಂದು ಸಮೇತ PGಲೇ ಬಂದು ದೇಪ್ಬಿಟ್ಟಿದ್ರು. ಮೊಬೈಲು, ದುಡ್ಡು, ಲ್ಯಾಪ್ಟಾಪು, ಕಾರ್ಡು, ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಗಾನು. ಎಲ್ಲ ವಿಡಿಯೋಸ್ ಫೋಟೋಸು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದಕ್ಕೆ ಸ್ಟಿಲ್ ಐ ಆಮ್ ಹ್ಯಾವಿಂಗ್ ದೋಸ್ ಮೆಮೊರೀಸ್. ಮೊಬೈಲಲ್ಲಿ ಇದ್ದಿದ್ರೆ ಇತ್ತು, ಗಾನ್ ಆಯ್ತು. ಸೊ ಅದಕ್ಕೋಸ್ಕರನೇ ಈ ವ್ಲಾಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸೊ ದಟ್ ಐ ಕ್ಯಾನ್ ಪ್ರಿಸರ್ವ್ ದ ಮೆಮೊರೀಸ್. ಅದನ್ನೆಲ್ಲ ನೋಡಿದಾಗ ವಾವ್ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಅನ್ಸುತ್ತೆ. ಈಗಿನ ಕ್ಷಣ ಅನ್ಭವಿಸ್ಬೇಕಷ್ಟೇ. ಮುಂದೆ ಇದನ್ನೇ ನೆನ್ಸ್ಕೊಬಿಟ್ಟು ಓ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಅನ್ಕೋತೀವಿ. ನಾನು ವ್ಲಾಗು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋಕ್ಕೆ ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತ ಯಾಕಿರ್ಬೋದು ಗೊತ್ತಾ? ಇವಾಗ ಏನೇ ದುಡಿತಿರ್ಬೋದು, ಏನೋ ಐ ಟಿ ಅಂದ್ಕೊಂಡು ಕ್ರೇಜಿಯಾಗಿ CS ಮಾಡ್ಕೊಂಡು, ಇಂಜಿನಿಯರಿಂಗ್ ಮುಗಿಸ್ಕೊಂಡು, BCA ಮಾಡ್ಕೊಂಡು, MCA ಮಾಡ್ಕೊಂಡು, ಚೆನ್ನಾಗಿ ಡ್ರೀಮ್ಸ್ ಇಟ್ಕೊಂಡು, ಮಿಡಲ್ ಕ್ಲಾಸ್ ಲೈಫಲ್ಲಿ ಉಟ್ಕೊಂಡು ದುಡಿಬೇಕು ಅಂತ IT ಗೆ ಹೋದ್ರೆ ಅಲ್ಲಿ ಆ ಮ್ಯಾನೇಜರ್ ಕಾಟ, ಆ ರೋದನೆಲ್ಲ ನೋಡಿದ್ಮೇಲೆ ನಮಗೆ ಅನ್ಸುತ್ತೆ ಇದು ಲೈಫ್ ಟೈಮ್ ಇದ್ರೆ
100 ವರ್ಷ ಇತ್ತು, ಇವಾಗ 50 ವರ್ಷ ಆಗಿದೆ, 30 ವರ್ಷಕ್ಕೆ ಗಾನ ಬಿಡ್ತೀವಿ ಅಂತ. ನಮ್ಮ ಹುಡುಗ ಒಂದು ಮಾತು ಹೇಳ್ದ, ಮುಂಚೆನೂ ಸುಮಾರು ಜನ ಹೇಳಿದ್ರು, ಬೆಬ್ಬೆ ಬೆಬ್ಬೆ ಬೆ ಅಮುಕು ಡುಮುಕು ಅಂದ್ಕೊಂಡೆ ಕ್ರೇಜಿಯಾಗಿ ಲಕ್ಷ ಲಕ್ಷ ದುಡ್ಕೊಂಡು ಕೋಟಿ ಕೋಟಿ ಮನೆ ಮಾಡ್ಕೊಂಡು ಕ್ರೇಜಿ ಆಗಿದ್ದಾರೆ. ಅಲ್ಲ ಗುರು, ನಮಗೇನು ಕಿವಿ ಕೂಡ ಮೂಗ ಮಾತಾಡೋಕೆ ಚೆನ್ನಾಗೇ ಬರುತ್ತೆ, ನಾವು ಯಾಕೆ ಮಾಡಬಾರ್ದು ಅಲ್ವಾ? ಕೆಲವ್ರ ಮನೇಲಿ ಕೋಟಿ ಕೋಟಿ ದುಡಿದ್ರು ಈ ಸೋಷಿಯಲ್ ಮೀಡಿಯಾ ಲೈಫಲ್ಲಿ ಏನೇನೋ ಮಾಡ್ಕೊಂಡು ಕೋಟಿ ಕೋಟಿ ದುಡ್ದು ಕಾರ್ ತಗೊಂಡ್ರು ಅವ್ರ ಮನೆಯವ್ರ ಸಪೋರ್ಟ್ ಇರಲ್ಲ. ನನಗೇನು ಖುಷಿ ಅಂತ ಹೇಳಿದ್ರೆ, ನನಗೆ ಲೈಕ್ ಮಾಡೋರು 10-20 ಆದ್ರೂ ನಮ್ಮ ಅಪ್ಪ ಅಮ್ಮ ನೋಡ್ಬಿಟ್ಟು ಎಷ್ಟು ಖುಷಿ ಆದರು ಅಂದರೆ, ನಮ್ಮಪ್ಪ ಒಂದು ಮಾತು ಹೇಳಿದ್ರು, ಇದು ನೀನು 2 ವರ್ಷ ಮುಂಚೆನೇ ಮಾಡಿದ್ರೆ ಒಳ್ಳೆ ಇನ್ಫ್ಲುಯೆನ್ಸರ್ ಆಗ್ಬಿಡ್ತಿದ್ದಲ್ಲ, ಯೂಟ್ಯೂಬರ್ ಆಗ್ಬಿಡ್ತಿದ್ದಲ್ಲ ಅಂತ. ನಮಗೆ ಗೊತ್ತು, ನಮ್ಮ ಜೊತೆ ಇರೋರು ಅಷ್ಟೊಂದೆಲ್ಲ ನಮಗೆ ಬೆಳೆಸಲ್ಲ, ಇವೆಲ್ಲ ನಮ್ಮ ಮೆಮೊರೀಸಿಗೆ ಅಷ್ಟೇ. ನೋಡ್ಕೊಂಡು ನಾವೇ ಅದನ್ನು ವಾಪಸ್ ರಿಟರ್ನ್ ನೋಡ್ಕೊಂಡು ಖುಷಿಯಾಗಿರೋಣ. ಏನಂತೀರಾ ಅಲ್ವಾ? ಇಲ್ಲೇ ನಮ್ಮ ಮನೆ ನಿಮ್ಮದು? ನಮ್ದಲ್ಲಿ ಕನ್ನಡ ಹಾಂ 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 ಹಾಂ. ಕೆಲಸ ಎಲ್ಲ ನಮ್ದು ತೋಟದ ಕೆಲಸನೆಲ್ಲ ಅದೇ ಜೀವನ. ಸರಿ ಆಯ್ತು, ಸಿಗೋಣ. ಬಾಯ್ ಬಾಯ್. ಬಾಯ್ ಅಮ್ಮ. ನೋಡ್ರ ಹಾಂ ಬಾಯ್ ಬಾಯ್. ನಮ್ಮ ಬಾಸಿಗೆ ಒಂದು ಸೆಲ್ಫಿ ಅಂದ್ರು, ವಿಡಿಯೋನ ಮಾಡ್ಬಿಡೋಣ. ಕೇಳಿಸಿನ ಬರೋಣ? ಹಲೋ ಬನ್ನಿ. ಹಾಯ್ ಮಾಡಿ. ಹಾಯ್. ಓಕೆ ಫ್ರೆಂಡ್ಸ್, ಬಾಯ್. ಆಂಟಿನ ಬಾಯ್ ಮಾಡ್ತೀರ ಅಲ್ಲಿಂದ? ಬಾಯ್ 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 ಆಂಟಿ ಬಾಯ್ ಬಾಯ್. ಗಾಳಿ ನೋಡಿ. ಇಲ್ಲಪ್ಪ, ನಮ್ದಿಲ್ಲ, ಸಕಲೇಶ್ಪುರ. ಸಕಲೇಶ್ಪುರ. ನಾವು ಇನ್ನೊಂದ್ ದಾರಿಲಿ ಹೋಗಿದ್ವಿ, ಆಗ ಅಲ್ಲಿ ಇದು ಸರ್ಕಲ್ ಅಲ್ಲಿ ಇದೆಯಲ್ಲ. ಏನ್ ನಮ್ ಬಾಸ್ ಇಷ್ಟೊಂದು ಜೋಶ ಇದಾರೆ ಅನ್ಕೋತೀರಾ? ಅರ್ಧ ಮಾತು ನಮ್ ಬಾಸಿಂದು, ಇನ್ನರ್ಧ ಮಾತು ಅವ್ರ ಒಳಗಿರೋ ದೇವರಿಂದ. ಏನೋ ಎಲ್ಲಾರು ಖುಷಿಯಾಗಿರ್ಲಿ, ಏನಂತೀರಾ? ಅಷ್ಟೇ, ಒಂದೇ ಜೀವನ, ಖುಷಿಯಾಗಿ ನಡಿಬೇಕು. ನೀರು ದುಡಿ ಮಾಡು. ಅಯ್ಯೋ, ವಿಡಿಯೋ ಮಾಡ್ರೆ ಮಾಡಲ್ಲ ಅನ್ಕೊಂಡೆ ನನ್ನ ಮಗ. ವಿಡಿಯೋ ಮಾಡಿದ್ರೆ ಇನ್ನು ಜೋರಾಗೆ ಮಾಡ್ತಾವನೆ. ಯಾವ್ದೋ ಪಕ್ಷಿ ಪಾಪ ಮಿಯೋ ಅಂತ ನಮ್ಮ ಹುಡುಗ ಮಿಯೋ ಅಂತ ಸ್ಟಾರ್ಟ್ ಮಾಡವನೆ. ನಮ್ಮ ಹುಡುಗರು ಬಾಯ್ ಹೇಳಕ್ ಬಂದವ್ರೆ. ಓಕೆ ಫ್ರೆಂಡ್ಸ್, ಬಾಯ್. ಇಲ್ಲ ನಾ ಏನ್ ಮಾಡಿದೆ, ಇಲ್ಲಿ ಬಾಯ್ ಅಂತಿದೆ. ರೇಂಜಿಗೆ ಹತ್ತು ಬಿಡಿದೆ ಅಂದ್ರೆ ಗ್ಯಾಪ್ ಅಲ್ಲಿ. ಅಣ್ಣ ಬಾ, ನೀನ್ ಈ ಕಡೆ ಗ್ಯಾಪ್ ಇಟ್ಟಿರ ನಾನು ಹತ್ತತ್ತೆ ಅನ್ಕೊಂಡ್ರೆ ಅದು ಯಾವ ಗ್ಯಾಪ್ ಅಲ್ಲಿ ಗುರು ಜಿಗಣೆ ಹತ್ಬಿಟ್ಟು ಅವ್ನು ಹಾಕೊಂಡ್ ಕುಡ್ದೇ ಬಿಟ್ಟಿದೆ ಬ್ಲಡ್. ಕ್ರೇಜಿ. ಕಾಲ್ಗೆ ಸೇರ್ಸ್ಬಿಡ್ತಿದೀಯಲ್ಲ ನಾನು. ಟ್ರೀಟ್ಮೆಂಟ್ ನಮ್ ಬೈದು. ಹಾ, ಮಲ್ನಾಡು ಬರ್ತೀರಾ ಅಂತ ಹೇಳಿದ್ರೆ ಇವಾಗ ಸೀಮೆ ಎಣ್ಣೆ ಪೆಟ್ರೋಲ್ ಎಲ್ಲ ಹಿಡ್ಕೊ ಬರಕಂತ ಇಲ್ಲ, ಲೈಟ್ ಹಿಡ್ಕೊ ಬಂದ್ರೆ ನಡೆಯುತ್ತೆ. ಇಲ್ಲಾಂದ್ರೆ ಉಪ್ಪು ಹಿಡ್ಕೊ ಬಂದ್ರೆ ನಡೆಯುತ್ತೆ. ಉಪ್ಪು ಹಾಕೋ ಬಂದ್ರು ಉಪ್ಪು, ಸೀಮೆಣ್ಣೆ, ಕೆಲವೊಬ್ರು ಪಿನಾಯಿಲ್, ಸ್ಯಾನಿಟೈಸರ್ ಸಮೇತ ಆಗುತ್ತೆ. ಸ್ಮೋಕ್ ಮಾಡೋರು ಆಲ್ಮೋಸ್ಟ್ ಯಾವಾಗ್ಲೂ ಹಿಡ್ಕೊ ಬರ್ತಿರ್ತಾರೆ. ಓಕೆ, ಸಿಗೋಣ. ಬಾಯ್ ಬಾಯ್. ನಮ್ಮ ಹುಡುಗ ನಾನು ಒಂದ್ ಸ್ವಲ್ಪ ಆಫ್ ರೋಡಿಂಗ್ ಮಾಡ್ತೀನಿ ಕೊಡ ಗಾಡಿ ಅಂತ ಎತ್ಕೊಂಡವನೆ. ಡಸ್ಟರ್ ಅಂದ್ರೆ ಕಂಫರ್ಟಬಲ್ ಅಂದ್ರೆ ಡಸ್ಟರ್. ಹೆಸರಲ್ಲೇ ಡಸ್ಟ್ ಇದೆ, ಅದಕ್ಕೆ ಆಫ್ ರೋಡಿಂಗ್ ಡಸ್ಟರ್ ಅಲ್ಲಿ ಕ್ರೇಜ್ ಆಗಿರುತ್ತೆ. ಬಾಯ್. ನೋಡಿ, ನಮ್ಮ ಹಳ್ಳಿ ಹುಡುಗರು ಅಂದ್ರೇ ಖುಷಿ, ಹೆಂಗ್ ಸಪೋರ್ಟ್ ಮಾಡ್ತಾರೆ. ಸ್ವರ್ಗ ಸ್ವರ್ಗ ಸ್ವರ್ಗ, ಕ್ರೇಜಿ ಆಗಿದೆ. ಐ ಹೋಪ್ ಈ ವಿಡಿಯೋನ ನೀವೆಲ್ಲರೂ ಎಂಜಾಯ್ ಮಾಡಿರ್ತೀರಾ. ಸೊ ಇದೇ ಥರ ಮುಂದಿನ ದಿನಗಳಲ್ಲಿ ವಿಡಿಯೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಮಲೆನಾಡು ಮಚ್ಚ. ಸೊ ಟಿಲ್ ದ ಟೈಮ್, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್.